1 ಕಪ್ ಕಡಲೆಬೇಳೆನ ಒಂದು 2 ಗಂಟೆ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ಕುಕ್ಕರ್ದಲ್ಲಿ ಸೇರಿಸ್ತಿದ್ದೀನಿ. ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಒಂದು 2ರಿಂದ 3 ಸೀಟಿ ಹೊಡ್ಸ್ಕೊಂಡು ತೊಗೋಬೇಕಾಗುತ್ತೆ. ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ, 1 ಈರುಳ್ಳಿ ಮತ್ತು 2 ಟೊಮೆಟೊ ತೊಗೊಂಡಿದ್ದೀನಿ. ಎಲ್ಲನೂ ಸೇರಿಸಿ ನೀರು ಹಾಕ್ತೀನಿ. ಹಾಗೆಯೇ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ತೊಗೋಬೇಕು. ನೋಡಿ, ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಾಗಿದೆ. ಇಲ್ಲಿ ಬೇಳೆ ಕೂಡ ಬೆಂದಿದೆ. ಈ ರೀತಿ ಒತ್ತಿದ್ರೆ ಅದು ಬೆಂದಿರಬೇಕು. ಆ ರೀತಿ ಬೇಳೆನ ಬೇಯಿಸ್ಕೋಬೇಕು. ಇಲ್ಲಿ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಮತ್ತು ಹಿಂಗೆ ಹಾಕೊತಿದ್ದೀನಿ. ಗ್ಯಾಸ ಸ್ಲೋ ಮಾಡ್ಕೊಂಡು ಅರಿಶಿಣ ಮತ್ತು ಮನೆಯಲ್ಲೇ ಮಾಡಿದಂತಹ ಹೋಮ್ ಮೇಡ್ ಮಸಾಲೆ ಖಾರ ಹಾಕ್ತಿದ್ದೀನಿ. ಇಲ್ಲ ಅಂದರೆ ರೆಡ್ ಖಾರದ ಪುಡಿ ಹಾಕೊಳ್ಳಿ. ಬೇಕಿದ್ರೆ ಆರ್ಡರ್ ಕೂಡ ಮಾಡಬಹುದು. ಇವಾಗ ಏನಿಲ್ಲ, ಇದನ್ನು ಎಣ್ಣೆ ಸಪ್ರೇಟ್ ಆಗೋ ತನಕ ಮೊದಲಿಗೆ ಕುದಿಸ್ಕೊಂಡು ತಗೋಬೇಕಾಗುತ್ತೆ. ಹೀಗಾಗಿ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. ಇವಾಗ ನೋಡಿ, ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಮಾಡಿದೆ ಇದು ಮಸಾಲ. ಈ ಟೈಮ್ನಲ್ಲಿ ನಾವು ಬೇಯಿಸಿದಂತಹ ಬೇಳೆನ ಹಾಕೋಬೇಕಾಗುತ್ತೆ. ಅದ್ರ ಜೊತೆಗೆ ಈರುಳ್ಳಿ, ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ. ಏನಿಲ್ಲ, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗ್ರೇವಿಗೆ ಬೇಕಿದ್ರೆ ಮತ್ತೆ ನೀರನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಇವಾಗ ಎಲ್ಲನೂ ಹಾಕಿದ್ಮೇಲೆ ಮತ್ತೆ ಒಂದು 2 ಕುದಿ ಬರೋ ತನಕ ಕುದಿಸ್ಕೊಂಡು ತೊಗೊಂಡ್ರೆ ಸೂಪರ್ ಆಗಿರುವಂತಹ ಕಡಲೆಬೇಳೆ ಗ್ರೇವಿ ಸಬ್ಜಿ ರೆಡಿ ಆಗುತ್ತೆ. ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.